First PUC mathematics second chapter relations and functions. So let's see one by one. First you have to study about relations and then functions. What does mean by relations? In our daily life, come across many characterized relations like brother and sister, father and mother, mother and son, mother and daughter, student and a teacher, like that. So this type of relations we have seen in our daily life. ಏನು ರಿಲೇಷನ್ ಅಂತಂದ್ರೆ ಯಾವುದಕ್ಕೆ ನಾವು ರಿಲೇಷನ್ಸ್ ಅಂತ ನಾವು ಅಂತೀವಿ. ಸಾಕಷ್ಟು ರಿಲೇಷನ್ಗಳನ್ನ ನೋಡ್ತೀವಿ. ಸೊ ಇಲ್ಲಿ ಪೆನ್ನ ಬುಕ್ ಇರ್ಬೋದು, ಇದು ಕೂಡ ಒಂದು ರಿಲೇಷನ್ ಆಗಿರ್ತದೆ. ಸ್ಟೂಡೆಂಟ್ ಟೀಚರ್ ಆಗಿರ್ಬೋದು, ಇದು ಕೂಡ ಒಂದು ರಿಲೇಷನ್ ಅದ. ಸದ್ಯಕ್ಕೆ ನಾನು ಮತ್ತು ಕ್ಯಾಮ್ರಾ ಕೂಡ ಒಂದು ರಿಲೇಷನ್ ಅಂತ ಹೇಳ್ತೀವಿ. ಲೈಕ್ ದಟ್ ರಿಲೇಷನ್ಸ್ ಅನ್ನ ನಾವು ಮ್ಯಾಥಮೆಟಿಕಲಿ ಯೂಸ್ ಮಾಡ್ತೀವಿ. ಹೇಗೆ? Suppose 1 is a less than 2. 1 is a less than 2. It is a one statement, but these two are related to each other. 1 and 2 related to each other. ಹೇಗೆ ರಿಲೇಷನ್ ಅದ 1 ಮತ್ತು 2? 1 ಅನ್ನೋದು 2ಕ್ಕಿಂತ ಸಣ್ಣದದ ಅನ್ನುತ್ತ ಹೇಳ್ತೀವಲ್ಲ. ಸೊ these two are related. These two are related. Suppose square root of 4 is equal to 2. Square root of 4 is equal to 2. It is also one of the relation. ಇಲ್ಲಿ square root of 4 find out ಮಾಡಿದೀವಿ ಅಂದ್ರೆ ನಮಗೆ ರಿಸಲ್ಟ್ 2 ಸಿಗುತ್ತಾ? ಸೊ both are related to each other. ಸೊ ಇಂತಹ ಟೈಪ್ ಆಫ್ ರಿಲೇಷನ್ಸ್ ಅನ್ನು ನಾವು ಮ್ಯಾಥಮೆಟಿಕಲಿ ಸ್ಟಡಿ ಮಾಡ್ತೀವಿ ಅಂಡ್ ಇನ್ ಜನರಲಿ ನಮ್ಮ ಲೈಫಲ್ಲಿ ಕೂಡ ಸ್ಟಡಿ ಮಾಡಿರ್ತೀವಿ. ಹಾಗಾದ್ರೆ ಇಲ್ಲಿ ನಮ್ಮ ಸಿಲೆಬಸ್ ಇರ್ತಕ್ಕಂತಹ ರಿಲೇಷನ್ ಫಂಕ್ಷನ್ ಕಾನ್ಸೆಪ್ಟ್ ಎಷ್ಟು ಅದ, ಆಮೇಲೆ ಮಾರ್ಕ್ಸ್ ಅನ್ನ ಹೇಗೆ ಡಿವೈಡ್ ಮಾಡಿದ್ದಾರೆ. ಲೆಟ್ಸ್ ಸಿ ಹಿಯರ್. 1 mark question is 1, 2 mark question is 1, 3 mark question 1, 5 mark question is also 1. So totally 11 marks. It is a important chapter because it has a 11 marks totally. 1 mark question ಅದ, 2 mark ಅದ, 3 mark ಅದ, 5 mark ಅದ. ಇಲ್ಲಿ ಇರದೇ ಇರುವುದು ಏನು ಅಂತಂದ್ರೆ 4 mark question ಒಂದು ಮಾತ್ರ ಇಲ್ಲ. ರಿಲೇಷನ್ ಫಂಕ್ಷನ್ ನೆಕ್ಸ್ಟ್ ಇಯರ್ ಕೂಡ ಸ್ಟಡಿ ಮಾಡ್ತೀವಿ ಇನ್ ಡೀಪ್ ಆಗಿ. ಸೊ ನೆಕ್ಸ್ಟ್ ಇಯರ್ ಸಿಲೆಬಸ್ ಅಲ್ಲಿ ಬೇಕು ನಿಮ್ಗೆ ಡಿಟೇಲ್ ಆಗಿ ಸ್ಟಡಿ ಮಾಡಬೇಕು ಅಂದ್ರೆ ಈ ಕಾನ್ಸೆಪ್ಟ್ಗಳೆಲ್ಲಾನು ಕ್ಲಿಯರಿಟಿ ಇರಬೇಕು. ಇನ್ ದ ರಿಲೇಷನ್ ಕಾನ್ಸೆಪ್ಟ್, ಫಸ್ಟ್ ಆಫ್ ಆಲ್ ರಿಲೇಷನ್ ಕಾನ್ಸೆಪ್ಟ್, ಫಸ್ಟ್ ಒನ್ ಈಸ್ Cartesian product. For which type of product is called a Cartesian product? Let's see here. Cartesian product means given two non-empty sets. So already you have studied about the sets. Set, it means a set is a well-defined collection of objects. So here we want to take two non-empty sets P and Q. Given two non-empty sets P and Q, the Cartesian product P cross Q. See here this one. P cross Q is the set of all ordered pair. All ordered pair. It is important. Ordered pair of an element from P to Q. P to Q. So that is a Cartesian product. Cartesian product ಅಂದ್ರೆ ಏನಿಲ್ಲಿ P ಮತ್ತು Q ಅನ್ನೋ ಎರಡು ನಾನ್ ಎಂಪ್ಟಿ ಸೆಟ್ ಅನ್ನ ತಗೊಂಡ್ವಿ ಅಂತಂದ್ರೆ ಅದರಲ್ಲಿರೋ ಎಲಿಮೆಂಟ್ಗಳಿಗೆ ನಾವು ರಿಲೇಷನ್ ಅನ್ನ ಮಾಡ್ಬೇಕಾ, ರಿಲೇಷನ್ ಅನ್ನ ಹುಡುಕ್ತೀವಿ. ಹೇಗೆ ಅಂತಂದ್ರೆ ದಟ್ ಇಸ್ ಅ P ಕ್ರಾಸ್ Q ಅನ್ನೋದಕ್ಕೆ ನಾವು ಕಾರ್ಟೇಶಿಯನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಸೊ P ಮತ್ತು Q ಅನ್ನೋ ಎರಡು ನಾನ್ ಎಂಪ್ಟಿ ಸೆಟ್ಗಳಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಅವುಗಳ ಆರ್ಡರ್ ಪೇರ್ ಅನ್ನ ಕಲೆಕ್ಟ್ ಮಾಡಬೇಕು. ಬಟ್ ಆರ್ಡರ್ ಪೇರ್ ಕಲೆಕ್ಟ್ ಮಾಡುವಂತ ಎಲಿಮೆಂಟ್ಗಳು ಎಲ್ಲಿಂದ ಇರಬೇಕು ಅಂತಂದ್ರೆ ಅದು P ಮತ್ತು Q ದಿಂದ ಇರತಕ್ಕಂತ ಎಲಿಮೆಂಟ್ಗಳನ್ನೇ ಮಾತ್ರ ಕಲೆಕ್ಟ್ ಮಾಡ್ತೀವಿ. Symbolically we can write that Cartesian product P cross Q is equal to in the flower bracket P comma Q. It is a one of the order pair. ಇಲ್ಲಿ ಫ್ಲವರ್ ಬ್ರಾಕೆಟ್ ಅಲ್ಲಿ ಮತ್ತೆ ಒಂದು ಸ್ಮಾಲ್
ಬ್ರಾಕೆಟ್ ಅನ್ನ ತಗೊಂಡು ಓಪನ್ ಬ್ರಾಕೆಟ್ ಅನ್ನ ತಗೊಂಡು ಪಿ ಕಾಮ ಕ್ಯೂ ಬರಿತೀವಲ್ಲ, ಇದಕ್ಕೆ ನಾವು ಆರ್ಡರ್ ಪೇರ್ ಅಂತ ಹೇಳ್ತೀವಿ. ಇಲ್ಲಿ 2 ಎಲಿಮೆಂಟ್ಸ್ ಅದಾವ, 2 ಎಲಿಮೆಂಟ್ಸ್ ಅನ್ನ ಏನ್ ಮಾಡೀವಿ ನಾವಿಲ್ಲಿ ಜೋಡಿ ಮಾಡೀವಿ, ಕಂಬೈನ್ ಮಾಡೀವಿ. ಈ ಒಂದು ಕಾಂಬಿನೇಷನ್ಗೆ, ಈ ಪೇರ್ಗೆ ನಾವು ಕಾರ್ಟೇಶಿಯನ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಹಿಯರ್ P belongs to, this symbol is a belongs to. P belongs to first set P and Q belongs to second set Q. Here P is called a first element and Q is called a second element. Remember these two. P is called a first element, Q is called a second element. ಅಂದ್ರೆ P ಅನ್ನೋದು ಮೊದಲನೇ ಸೆಟ್ಟಿಗೆ ಸೇರಿದ ಎಲಿಮೆಂಟ್ ಆಗಿರ್ತದ, Q ಅನ್ನೋದು ಎರಡನೇ ಸೆಟ್ಟಿಗೆ ಸೇರಿದ ಎಲಿಮೆಂಟ್ ಆಗಿರ್ತದ. ಒಂದು ಎಕ್ಸಾಂಪಲ್ ಅನ್ನ ನೋಡೋಣ. ಓಕೆನಾ? ಇಲ್ಲೇನ್ ಮಾಡ್ತೀವಿ ಅಂತಂದ್ರೆ ಬುಕ್ ಪೆನ್ ಅನ್ನ ಅಬ್ಸರ್ವ್ ಮಾಡೋಣ. ಸೊ ಹಿಯರ್ ಸೆಟ್ P is a collected of a pen only. ಪೆನ್ ಯಾವ್ಯಾವ ಅದಾವ? ರೆಡ್ ಕಲರ್ ಅದ, ಬ್ಲೂ ಕಲರ್ ಅದ ಅಂಡ್ ಗ್ರೀನ್ ಕಲರ್ ಅದ. ರೆಡ್ ಕಲರ್, ಬ್ಲೂ ಕಲರ್ ಅಂಡ್ ಗ್ರೀನ್ ಕಲರ್. ಅಂಡ್ ಬುಕ್ಸ್ ಅನ್ನ ತಗೊಳ್ಳೋಣ. ಬುಕ್ಸ್ ಎಲ್ಲ ಹೇಗಿರ್ತಾವು ಅಂತಂದ್ರೆ ಎಲ್ಲಾನು ಓನ್ಲಿ ವೈಟ್ ಪೇಜಸ್ ಇರ್ತಾವ. ಸೊ ಟೇಕ್ ಆಸ್ ಅ ಡಬಲ್. ಆಲ್ ದ ಬುಕ್ಸ್ ಆರ್ ಓನ್ಲಿ ವೈಟ್, ಸೊ ವೈಟ್ ಪೇಜ್. ಪೆನ್ ಇಷ್ಟ ಅದಾವ, ಬುಕ್ ಇಷ್ಟ ಅದಾವ, ಒಂದೇ ಇದೆ ಬುಕ್. ಹಾಗಾದ್ರೆ ನಾವು ಹೇಗೆ ರೈಟಿಂಗ್ ಅನ್ನು ಮಾಡಬಹುದು, ಹೇಗೆ ಬರಿಬಹುದು? ಏನೋ ಒಂದು ಕಾನ್ಸೆಪ್ಟ್ ಅನ್ನ ಕೊಡ್ತೀವಿ, ನೋಟ್ಸ್ ಅನ್ನ ಕೊಟ್ಟಿವಿ ಅಂತ ಅನ್ಕೊಳ್ಳೋಣ. ಅವಾಗ ನೀವು ಹೇಗೆ ನೋಟ್ಸ್ ಅನ್ನ ರೆಡಿ ಮಾಡ್ತೀರಿ? ಹೇಗೆ ಅಂತಂದ್ರೆ ಒಂದೊಂದ್ ಸಾರಿ ಏನ್ ಮಾಡ್ತೀರಿ ಅಂತಂದ್ರೆ ರೆಡ್ ಕಲರ್ ಪೆನ್ ಅನ್ನ ತಗೋತೀರಿ, ಅದ್ರ ಜೊತೆಗೆ ಅದೇ ಬುಕ್ ಅಲ್ಲಿ ಬರೀಬೇಕ. ಒಂದು ಆರ್ಡರ್ ಫೇರ್ ಇದು. ಸೊ ಒಂದು ಆರ್ಡರ್ ಫೇರ್ ಇದು. ಹಾಗೇನೆ ಸೆಕೆಂಡ್ ಟೈಮ್ ಬರಿಬೇಕಾದ್ರೆ ನೀವೇನ್ ಮಾಡ್ತೀರಿ ಅಂತಂದ್ರೆ ಬ್ಲೂ ಕಲರ್ ಪೆನ್ ಅನ್ನ ತಗೊಳ್ತೀರಿ, ಅದೇ ಬುಕ್ ಅಲ್ಲಿ ಬರೀತೀರಿ. ಅಂಡ್ ಥರ್ಡ್ ಟೈಮ್ ಏನ್ ಮಾಡ್ತೀರಿ, ಒಂದು ಯಾವ್ದೋ ಡಯಾಗ್ರಾಮ್ ಡ್ರಾ ಮಾಡ್ಕೋಬೇಕು ಅಂತ ಬಂದ್ರೆ ಗ್ರೀನ್ ಕಲರ್ ಪೆನ್ ಅನ್ನ ಯೂಸ್ ಮಾಡ್ತೀವಿ, ಸೇಮ್ ಅದೇ ಬುಕ್ ಅಲ್ಲಿ ಬರೀತೀವಿ. ಇವು ಎಲ್ಲಾನು ಏನ್ ಮಾಡಿದ್ವಿ, ಇಲ್ಲಿ ಒಂದು ಪೇರ್ ಮಾಡಿವಿ. RW, BW, GW ಆರ್ ದ ಪೇರ್ ಮಾಡಿವಲ್ಲ. ಈ ಪೇರ್ ಎಲ್ಲಿಂದ ತಗೊಂಡಿವಿ ಅಬ್ಸರ್ವ್ ಮಾಡಿ. ದಿಸ್ RBG ಅನ್ನ ಯಾವ ಸೆಟ್ ದಿಂದ ತಗೊಂಡಿವಿ? ಸೆಟ್ P ದಿಂದ ತಗೊಂಡಿವಿ. RBG belongs to first set. Similarly, this W ಎಲ್ಲದ? W belongs to the set B ಅದ. So P ಮತ್ತು W ದಲ್ಲಿರುವ ಎಲ್ಲಾ ಸೆಟ್ ಎಲಿಮೆಂಟ್ ಗಳನ್ನ ಆರ್ಡರ್ ಪೇರ್ ವೈಸ್ ಕಲೆಕ್ಟ್ ಮಾಡೋದಕ್ಕೆ ನಾವು ಏನ್ ಕರಿತೀವಿ ಅಂದ್ರೆ ಕಾರ್ಟೇಶಿಯನ್ ಪ್ರಾಡಕ್ಟ್. ದಟ್ ಇಸ್ ಅ P ಕ್ರಾಸ್ B. That is a P cross P. So ಈ ಟೈಪ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಅನ್ನ ಫೈಂಡ್ ಮಾಡಲಿಕ್ಕೆ ನಮಗೆ ಬರಬೇಕು. Say one more example. A is a one of the set 1, 2, 3. B is another set A, B. Find a Cartesian product A cross B. Find a Cartesian product A cross B. ಹೇಗೆ ಫೈಂಡ್ ಮಾಡ್ತೀವಿ? ಫಸ್ಟ್ ಒಂದೊಂದೇ ಆರ್ಡರ್ ಫೇರ್ ಅನ್ನ ಬರಿತಾ ಹೋಗೋದು. ಆರ್ಡರ್ ಫೇರ್ ಫಸ್ಟ್ ಸೆಟ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಅನ್ನು ತಗೊಳ್ಳೋಣ 1 ಅಂಡ್ ಸೆಕೆಂಡ್ ಸೆಟ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಅದ A and 1 is also related with the B. 1 is also related with the B. ಸೆಕೆಂಡ್ ಎಲಿಮೆಂಟ್ ಜೊತೆನೂ ಕೂಡ ರಿಲೇಟೆಡ್ ಇರ್ತದ. ಸೊ ಅದು ಕೂಡ ಒಂದು ಆರ್ಡರ್ ಫೇರ್ ಆಗುತ್ತೆ. 1, B, it is a one order pair. Similarly, I want to write one more order pair from the element 2 and first element is A, 2, A, and similarly 2, B, separated by comma. And next one is 2 is related with the A and a B. ಬರ್ದೇವಿ. ಲಾಸ್ಟ್ ಉಳಿದಿರೋ ಎಲಿಮೆಂಟ್ that is a 3, A and 3, B. ಈ ಎಲ್ಲಾ ಎಲಿಮೆಂಟ್ಗಳು ಫಸ್ಟ್ ಸೆಟ್ ಎಲ್ಲಾ ಎಲಿಮೆಂಟ್ಗಳು ಸೆಕೆಂಡ್ ಸೆಟ್ ಎಲ್ಲಾ ಎಲಿಮೆಂಟ್ಗಳ ಜೊತೆಗೆ ಆರ್ಡರ್ ಫೇರ್ ಅನ್ನು ಮಾಡಿವಿ. ಸೊ ಇಲ್ಲಿಗೆ ದಿಸ್ ಕಂಪ್ಲೀಟ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ಕಾರ್ಟೇಶಿಯನ್ ಪ್ರಾಡಕ್ಟ್ ಆಫ್ A and B. It is denoted by
A cross B. A cross B. Then what about B cross A? Is there two possible find B cross A? Yes, of course. B cross A ನು ಕೂಡ ಫೈಂಡ್ ಔಟ್ ಮಾಡ್ತೀವಿ. ಹೇಗೆ ಫಸ್ಟ್ ಎಲಿಮೆಂಟ್ ಗಳನ್ನ ಫ್ರಮ್ ಸೆಟ್ B ದಿಂದ ತಗೋತೀವಿ, ಸೆಕೆಂಡ್ ಎಲಿಮೆಂಟ್ ಅನ್ನ ಫ್ರಮ್ ದ ಸೆಟ್ ಆಫ್ A. From the set of A. So for the order pair A, it means first element ಅನ್ನ ತಗೊಂಡಿವಿ. ಹಾಗಾದ್ರೆ ಸೆಕೆಂಡ್ ಎಲಿಮೆಂಟ್ ಅನ್ನು ಎಲ್ಲಿಂದ ತಗೋಬೇಕು? From the set A, that is 1. And next one, A related with the 2, A related with the 3. Similarly, next second element is a B, B related with the 1, B related with the 2, B related with the 3. All the elements are covered. So close this one. Collect all the order pair in a flower bracket only. In a flower bracket only. Therefore, that is a B cross A. Now you compare A cross B and B cross A. How many order pairs are there here? So check first one. 1, 2, 3, 4, 5, 6. Totally 6 order pairs. And check here. 1, 2, 3, 4, 5, 6. Here also 6 order pair. Order pair ಎರಡು ಕಡೆನೂ ಏನದವ ಸೇಮ್ ಅದ. ಆದ್ರೆ ಆರ್ಡರ್ ಪೇರ್ ನಂಬರ್ಸ್ ಸೇಮ್ ಅದ. ಆರ್ಡರ್ ಪೇರ್ ಸೇಮ್ ಅದೇನು? ಚೆಕ್ ಹಿಯರ್. 1, A ಅದ, ಬಟ್ ಈ B ಕ್ರಾಸ್ A ಲಿಂದ A, 1 ಅದ. ಸೊ ಇಲ್ಲಿ ಏನದ, ನಾವು ಫಸ್ಟ್ನೇ ಎಲಿಮೆಂಟ್ ಗೆ ಆರ್ಡರ್ ಪೇರ್ ಅಲ್ಲಿ ಫಸ್ಟ್ನೇ ಎಲಿಮೆಂಟ್ ಗೆ ಫಸ್ಟ್ ಎಲಿಮೆಂಟ್ ಅಂತ ಹೇಳ್ತೀವಿ, ಸೆಕೆಂಡ್ ಒನ್ ಇಸ್ ಸೆಕೆಂಡ್ ಎಲಿಮೆಂಟ್. ಹಿಯರ್ ಫಸ್ಟ್ ಎಲಿಮೆಂಟ್ ಇಸ್ 1 and here first element is A. Both are not equal. Both are not equal. Here A ದ 1 ಅದ. ಹೀಗೆ ಒಂದಕ್ಕೊಂದು ಎಲಿಮೆಂಟ್ ಗಳ ಪ್ಲೇಸ್ಮೆಂಟ್ ಗಳು ಕೂಡ ಈಕ್ವಲ್ ಇಲ್ಲ ಅಂತಂದ್ರೆ ಅವಾಗ ನಾವು ಏನ್ ಹೇಳ್ತೀವಿ? A cross B is not equal to B cross A. A cross B is not equal to B cross A. This is important. Order for ಹೇಗೆ ಬರಿತೀವಿ ಗೊತ್ತಾಯ್ತಾ? ಸೊ 1, B ಅನ್ನೋದು ಕೂಡ ಇಲ್ಲಿ ಇಲ್ಲ, 2, A ಇಲ್ಲ. ಎಲಿಮೆಂಟ್ಸ್ ಗಳು ಅವೇ ಅದಾವ, ಸೇಮ್ ಅದಾವ, ಬಟ್ ಏನದ ಅಂತಂದ್ರೆ ಪ್ಲೇಸ್ಮೆಂಟ್ ಗಳು ರಿವರ್ಸ್ ಆಗ್ತಾವ. ಫಸ್ಟ್ ಪ್ಲೇಸ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಇರಬೇಕಾ, ಸೆಕೆಂಡ್ ಪ್ಲೇಸ್ ಅಲ್ಲಿ ಸೆಕೆಂಡ್ ಎಲಿಮೆಂಟ್ ಇರಬೇಕಾ, ಅವಾಗ ಮಾತ್ರ ಈಕ್ವಲ್ ಅದಾವ ಅಂತ ಡಿಫೈನ್ ಮಾಡ್ತೀವಿ. ಇಟ್ಸ್ ದಿ ನೆಕ್ಸ್ಟ್ ಒನ್. Take the note points. Pause the video and note down the points. See here, first one is, already I have discussed about this one. Two ordered pairs are equal if and only if corresponding first elements are equal to and second elements are also equal. ಹೇಗಿರ್ಬೇಕು ಅಂತಂದ್ರೆ A, B ಅನ್ನೋದೊಂದು ಆರ್ಡರ್ ಫೇರ್ ಇತ್ತು, ಇನ್ನೊಂದು ಯಾವ್ದೋ ಆರ್ಡರ್ ಫೇರ್ ಅದ, ಅಲ್ಲಿಯೂ ಕೂಡ ಏನಿರ್ಬೇಕು ಅಂದ್ರೆ A, B ನ ಇರಬೇಕು. ಅವಾಗ ಮಾತ್ರ ಏನ್ ಹೇಳ್ತೀವಿ? These two ordered pair are equal. These two ordered pairs are equal because first element is equal to the first element, second element is equal to the second element. Then only these two are equal ordered pair. Second point is what? If there are P elements in the A and a Q elements in the B, then their cross product A cross B has a PQ elements. We are seeing this one in an example. See here, suppose n of A, it means a number of elements, that is P, and n of B, number of elements in the B, that is Q. Then their cross product A cross B has a PQ elements. n of A ಅಂತಂದ್ರೇನು? ಸೆಟ್ A ದಲ್ಲಿರೋ ಎಲಿಮೆಂಟ್ಸ್ ಗಳನ್ನ P ಅಂತ ಅನ್ಕೊಳ್ಳೋಣ, ಸೆಟ್ B ದಲ್ಲಿರೋ ಎಲಿಮೆಂಟ್ಸ್ ಗಳನ್ನ Q ಅಂತ ಅನ್ಕೊಳ್ಳೋಣ. ಹಾಗಾದ್ರೆ ಅವುಗಳ ಕ್ರಾಸ್ ಪ್ರಾಡಕ್ಟ್ ಏನಾಗುತ್ತಾ ಅಂತಂದ್ರೆ ಕಾರ್ಟೇಶಿಯನ್ ಪ್ರಾಡಕ್ಟ್ ದಲ್ಲಿರುವ ನಂಬರ್ಗಳು ಎಷ್ಟು ಅಂತಂದ್ರೆ PQ ಇರ್ತದ. PQ ಇಟ್ ಮೀನ್ಸ್ P into Q.
ಅವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತಲ್ಲ ಅಷ್ಟು ಆರ್ಡರ್ ಫೇರ್ನ ದೇರ್ ಕಾರ್ಟೇಶಿಯನ್ ಪ್ರಾಡಕ್ಟ್ದಲ್ಲಿ ಇರುತ್ತೆ. ದಿಸ್ ಇಸ್ ಅ ಸೆಕೆಂಡ್ ಪಾಯಿಂಟ್. ಅಂಡ್ ಥರ್ಡ್ ಒನ್ ಈಸ್ if A and B are non-empty sets and either A or B is an infinite set and then so is A cross B. Here A and B must be a finite or infinite set. If it is an empty set, then what happen in a Cartesian product? Their Cartesian product is a zero. A ಅನ್ನೋದು ಒಂದು ಯಾವುದೋ ಫೈನೈಟ್ ಸೆಟ್ ಅದ ಅಂತ ನೋಡೋಣ. ಎಕ್ಸಾಂಪಲ್ ನೋಡೋಣ. 1-2 ಎಲಿಮೆಂಟ್ಸ್ ಗಳನ್ನ ಅಂಡ್ ಬಿ ಅನ್ನೋದು ಎಂಟಿ ಸೆಟ್ ಇತ್ತು ಅಂತಂದ್ರೆ ಅವುಗಳ ಕ್ರಾಸ್ ಪ್ರಾಡಕ್ಟ್ ಏನಾಗುತ್ತೆ ಅಂತಂದ್ರೆ ಎಂಟಿ ಆಗುತ್ತೆ. ಅವುಗಳ ಕ್ರಾಸ್ ಪ್ರಾಡಕ್ಟ್ ಎಂಟಿ ಆಗುತ್ತೆ. ಇಟ್ ಹ್ಯಾಸ್ ಅ ಜೀರೋ ಎಲಿಮೆಂಟ್ಸ್. It has a zero elements because there is no element in B. ಅದಕ್ಕಾಗಿ ಏನಾಗಿರಬೇಕು ಅಂತಂದ್ರೆ ಎ ಮತ್ತು ಬಿ ಗಳು ಯಾವಾಗಲೂ ಒಂದು ಫೈನೈಟ್ ಸೆಟ್ ಇರಬೇಕು, ಇಲ್ಲ ಅಂದ್ರೆ ಇನ್ಫೈನೈಟ್ ಸೆಟ್ ಇರಬೇಕು. ಅವಾಗ ಮಾತ್ರ ಎ ಕ್ರಾಸ್ ಬಿ ಅನ್ನ ಫೈನೈಟ್ ಮಾಡ್ಲಿಕ್ಕೆ ಪಾಸಿಬಲ್ ಅದ. ಅಂಡ್ ಲಾಸ್ಟ್ ಒನ್ ಈಸ್ ಎ ಕ್ರಾಸ್ ಎ ಕ್ರಾಸ್ ಎ. ಎ ಕ್ರಾಸ್ ಎ ಕ್ರಾಸ್ ಎ ಇಟ್ ಮೀನ್ಸ್ ಎ ಇಸ್ ಓನ್ಲಿ ಒನ್ ಸೆಟ್. ಅದನ್ನೇ ನಾವು ಏನ್ ಮಾಡಿವಿ ಅಂತಂದ್ರೆ 3 ಟೈಮ್ಸ್ ಮಲ್ಟಿಪ್ಲಿಕೇಶನ್ 3 ಟೈಮ್ಸ್ ಕ್ರಾಸ್ ಪ್ರಾಡಕ್ಟ್ ಅನ್ನ ಮಾಡ್ತೀವಿ. ಸೊ ದಟ್ ಇಸ್ a cross a is equal to in the flower bracket a comma b comma c such that a b c are belongs to the set A. Here order pair a b c ಅನ್ನೋದು ಏನದಲ್ಲ ಇದು ಎಲ್ಲಿ ಇರುತ್ತೆ ಅಂತಂದ್ರೆ ಸೆಟ್ A ನಲ್ಲಿ ಮಾತ್ರ ಇರತಕ್ಕಂತಹ ಎಲಿಮೆಂಟ್ಸ್ ಇರ್ತಾವ. ಅದಕ್ಕೆ ಈ a b c ಗೆ ಏನು ಅಂತ ಕರಿತೀವಿ ಅಂತಂದ್ರೆ a b c is called ordered triplet. a b c is called ordered triplet. So remember this one for the cross product only. See some examples. If the order pair x plus 1 comma y minus 2 is equal to 3 comma 1, find the values of x and y. Here they are given two order pair are equal. ಈಕ್ವಲ್ ಸೈನ್ ಅದಾತಂದ್ರೆ ಏನು, ಇವೆರಡು ಆರ್ಡರ್ ಫೇರ್ ಈಕ್ವಲ್ ಅದಾವ. ಹಾಗಾದ್ರೆ ಎಕ್ಸ್ ಮತ್ತು ವೈ ನ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಿ. ಹೇಗೆ ಮಾಡ್ತೀರಿ? ಸಿ ಆರ್ಡರ್ ಫೇರ್ ಈಕ್ವಲ್ ಇರಬೇಕಾದ್ರೆ ನಮ್ಮ ಡೆಫಿನೇಷನ್ ಇಂದ ಒಂದು ನೋಟ್ ಪಾಯಿಂಟ್ ಕೊಟ್ಟಿದೆ ಲಾಸ್ಟ್. ಏನಂತ ನೋಟ್ ಪಾಯಿಂಟ್? ಫಸ್ಟ್ ಎಲಿಮೆಂಟ್ ಈಸ್ ಈಕ್ವಲ್ ಟು ದ ಫಸ್ಟ್ ಎಲಿಮೆಂಟ್ ಅಂಡ್ ಸೆಕೆಂಡ್ ಎಲಿಮೆಂಟ್ ಈಸ್ ಈಕ್ವಲ್ ಟು ದಿ ಸೆಕೆಂಡ್ ಎಲಿಮೆಂಟ್. ಸೊ ಹಿಯರ್ ಫಸ್ಟ್ ಎಲಿಮೆಂಟ್ ಆಫ್ ಫಸ್ಟ್ ಆರ್ಡರ್ ಫೇರ್ ಇಸ್ x plus 1. x plus 1 is equal to the first element of a second order pair, that is a 3. And similarly second element is what? Second element y minus 2 is equal to the second element, that is a 1. Therefore x is equal to ಈ 1 ಅನ್ನು ಆ ಕಡೆ ಕಳಿಸಿದ್ವಿ ಇದನ್ನ minus 1 ಆಗುತ್ತಾ. x is equal to 3 minus 1 is 2. x value 2. And similarly what about y? y is equal to 1. ಈ minus 2 ನ ಆ ಕಡೆ ತಗೊಂಡ್ವಿ ಅಂದ್ರೆ plus 2 होता है, that is a plus 2. Therefore y is equal to 1 plus 2 is a 3. x value is a 2 and y value 3. Similarly see next one. If p is equal to 1 comma 2, form the set p cross p. What is mean by this one? Triplet. p triplet. Therefore first you have to calculate p cross p only. p cross p, it means 1 comma 2 cross 1 comma 2 itself only. Then take order pairs 1 comma 1 first element with the first element, and now first element with the second element. Okay na? Next order pair is second element with the first one 2 comma 1 and second element with the second element. ಯಾವುದೊಂದು ಎಲಿಮೆಂಟ್ ಕೂಡ ಮಿಸ್ ಆಗಿರಬಾರದು. ಸೊ ದಿಸ್ ಇಸ್ ಅ ಆರ್ಡರ್ ಕ್ರಾಸ್ ಪ್ರಾಡಕ್ಟ್ ಆಫ್ p cross p. ಸಿಮಿಲರ್ಲಿ ಇನ್ನೊಂದು ಏನದ p cross p ಈ 3 ಟ್ರಿಪ್ಲೆಟ್ ಅದಲ್ಲ, ನಾವು ಏನು ಮಾಡಬೇಕಂದ್ರೆ ಈ ಟರ್ಮ್ಗೆ ಈ p cross p ಗೆ ನಾವು ಇನ್ನೊಂದು ಯಾವುದನ್ನ ಕ್ರಾಸ್ ಪ್ರಾಡಕ್ಟ್ ಮಾಡಬೇಕು ಅಂತಂದ್ರೆ ಲಾಸ್ಟ್ ಉಳಿದಿರುವಂತದ್ದು
again 1 comma 2, again 1 comma 2. ಇವೆರಡಕ್ಕೆ ಫಸ್ಟ್ ಕ್ರಾಸ್ ಪ್ರಾಡಕ್ಟ್ ಮಾಡಿದೀವಿ, ಆರ್ಡರ್ ಪೇರ್ ಅನ್ನ ಕಲೆಕ್ಟ್ ಮಾಡಿದೀವಿ, ಬಟ್ ನಮಗೆ ಬೇಕಾಗಿರೋದು ಟ್ರಿಪ್ಲೆಟ್ ಬೇಕಾಗಿದೆ. ಸೊ ನೆಕ್ಸ್ಟ್ ಒನ್ ಈಸ್ ಪಿ ಕ್ರಾಸ್ ಪಿ ಕ್ರಾಸ್ ಪಿ. ಈ ಆರ್ಡರ್ ಪೇರ್ ಗೆ ಒನ್ಸ್ ಅಗೇನ್ ದಟ್ ಎಲಿಮೆಂಟ್ ದಿಂದ ಪ್ರಾಡಕ್ಟ್ ಮಾಡೋಣ. ಸಿ ಹಿಯರ್ 1 with all the order pair and 2 with all the order pair. That is important. 1 with all the elements, 1 with all the elements, 1 with all the elements, 2 with all the elements. Okay na? Like that continue ಮಾಡ್ತಾ ಹೋದ್ವಿ ಅಂತಂದ್ರೆ ನಮಗೆ ಏನಾಗುತ್ತೆ ಅಂತಂದ್ರೆ ಸೊ ಇಲ್ಲಿ ಫೈನಲಿ ಆರ್ಡರ್ ಪೇರ್ ಸಿಗುತ್ತೆ. ಬಟ್ ಏನ್ ಬರಿಬೇಕು ಅಂತಂದ್ರೆ ಫಸ್ಟ್ ಟೇಕ್ ಕೇರ್ ಒನ್ ಓಪನ್ ಬ್ರಾಕೆಟ್ in the flower bracket, open bracket, first element, first order pair is 1 comma 1. ನೆಕ್ಸ್ಟ್ ಯಾವತ್ತು ಬೇಕು ಅಂದ್ರೆ ಕ್ರಾಸ್ ಪ್ರಾಡಕ್ಟ್ ಯಾವ್ದ್ರ ಜೊತೆ ಮಾಡಾತೀವಿ ನಾವು ಈ 1 ಜೊತೆ ಮಾಡಾತೀವಿ. ಟೇಕ್ 1 ಕಾಮಾ ಈ ಸೆಕೆಂಡ್ ಆರ್ಡರ್ ಪೇರ್ ಅನ್ನು ತಗೊಳ್ಳೋಣ 1 ಕಾಮಾ 2 ಇದರ ಜೊತೆ ನೆಕ್ಸ್ಟ್ ಕ್ರಾಸ್ ಮಾಡಬೇಕಾಗಿರೋದು 1. ಓಕೆನಾ? ನೆಕ್ಸ್ಟ್ ಒನ್ ಇಸ್ 1 ಕಾಮಾ 2 ಆಯ್ತು. ಇದು 2 comma 1 with that element 1. Next 2 comma 2 with that element 1. So here ಈ ಒಂದು ಆರ್ಡರ್ ಪೇರ್ ಗೆ ಫಸ್ಟ್ ಎಲಿಮೆಂಟ್ ಜೊತೆಗೆ ಏನಾಯ್ತಾ ಕಾರ್ಟೇಶಿಯನ್ ಪ್ರಾಡಕ್ಟ್ ಆಯ್ತು. ಸಿಮಿಲರ್ಲಿ ಸೆಕೆಂಡ್ ಎಲಿಮೆಂಟ್ ಜೊತೆ ಕೂಡ ಈ ಆರ್ಡರ್ ಪೇರ್ ಗಳು ಏನಾಗಬೇಕು ಕಾರ್ಟೇಶಿಯನ್ ಪ್ರಾಡಕ್ಟ್ ಆಗಬೇಕು. ಸೊ ಹಾಗಾಗಿ 1 comma 1 comma that second element 2. Same way 1 comma 2 comma second element 2. 2 comma 1 comma 2, 2 comma 2 comma 2. This is a Cartesian product triplet P cross P cross P. You know? This is a Cartesian product. It is called a triplet of this one.